ಇತಿಹಾಸವನ್ನು ನೋಡಿದಾಗ ಎಲ್ಲ ಧರ್ಮದ ಗುರುಗಳು, ಎಲ್ಲ ಜಾತಿಯ ಗುರುಗಳು, ಎಲ್ಲ ಭಾಷೆಯ ಜನಗಳು ಸಹ ಅನ್ಯೋನ್ಯವಾಗಿ ಬಾಳುವಂತ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಸಹ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮೊಹಮ್ಮದ್ ಪೈಗಂಬರ್ ಸಾಹೇಬರು 1500 ವರ್ಷದ ಹಿಂದೆ ಸೌಹಾರ್ದತೆಯಿಂದ ಬಾಳಲಿಕ್ಕೆ ಏನು ಸಂದೇಶವನ್ನು ಕೊಟ್ಟಿದ್ರು, ಅವರು ಯುದ್ಧದ ಸಮಯದಲ್ಲೂ ಸಹ ಕೆಲವು ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಹೇಳಿದರು. ಯುದ್ಧದ ಸಮಯದಲ್ಲಿ ಯಾವುದೇ ಮಕ್ಕಳನ್ನಾಗಲಿ, ಮಹಿಳೆಯರನ್ನಾಗಲಿ ಅಥವಾ ಬಂಧಿತ ಸೈನಿಕರನ್ನಾಗಲಿ ಯಾರಿಗೂ ಸಹ ತೊಂದರೆ ಕೊಡಬಾರದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಂದೇಶವನ್ನು ಕೊಟ್ಟಿದ್ದಂತಹ ಸಮಯ. ಆದರೆ ಭಾರತ ದೇಶದಲ್ಲಿ ನಾವೆಲ್ಲರೂ ಸಹ ಅನುಕರಣೆ ಮಾಡತಕ್ಕಂಥದ್ದು ಮಹಾತ್ಮ ಗಾಂಧಿಯರ ಸರ್ವಧರ್ಮ ಸಮಭಾವ, ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಸಹ ಒಂದೇ ದೇವರ ಮಕ್ಕಳು ಅಂತ ಹೇಳಿ ಏನು ಮಹಾತ್ಮ ಗಾಂಧಿ ಅವರ ಮುಂದೆ ಸಾರಿದ್ರು, ಸರ್ವಧರ್ಮ ಸಮಭಾವ. ಅದಕ್ಕೋಸ್ಕರ ಇಡೀ ಪ್ರಪಂಚದಲ್ಲಿ ಅವರ ಹುಟ್ಟುಹಬ್ಬವನ್ನು ಅಹಿಂಸಾ ಮತ್ತು ಸತ್ಯದ ದಿನ ಅಂತೇಳಿ ದಿನಾಚರಣೆ ಅಂತೇಳಿ 177 ರಾಷ್ಟ್ರಗಳಲ್ಲಿ ಆಚರಣೆ ಮಾಡ್ತಾರೆ. ಕೆಲವರು ಹೇಳ್ತಾರೆ, ನಮ್ಮ ಅಬೇದುಲ್ಲಾ ಹಸ್ಮಿ ಅವರಿದ್ದಾರೆ, ಅವರು ಭಾಷಣ ಮಾಡುವಾಗ ಹೇಳೋರು ಇದೇನಾಗ್ತಿದೆ ಅಂದ್ರೆ ಶಾಂತಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವರು कुछ लोग ऐसे हैं धर्म का धंधा करते हैं, धर्म के नाम पे धंधा करते हैं, हर कोई इसमें अंधा होता है। जब रोशनी आता है तब पता चलता है आधे नंगे था आधे भूखे था। ರಾಜಕಾರಣಕ್ಕೋಸ್ಕರ ಧರ್ಮವನ್ನು ಉಪಯೋಗ ಮಾಡ್ತಕ್ಕಂಥ ರಾಜಕಾರಣಿಗಳ ಬಗ್ಗೆ ನಾವೆಲ್ಲರೂ ಸಹ ಎಚ್ಚರ ಆಗಬೇಕಾಗತ್ತೆ. ಯಾಕಂದ್ರೆ ಇತಿಹಾಸವನ್ನು ತೆಗೆದುಕೊಳ್ಳಿ, ರಾಣಾ ಪ್ರತಾಪ ಮತ್ತೆ ಅಕ್ಬರ್ ಅವರ ಮಹಾರಾಜ್ ಇಬ್ರು ಸಹ ಮಹಾರಾಜ್, ಒಬ್ಬರ ಮುಸ್ಲಿಂ ಮಹಾರಾಜರು, ಒಬ್ಬರ ಹಿಂದೂ ಮಹಾರಾಜರು. ರಾಣಾ ಪ್ರತಾಪ್ ಅವರ ಚೀಫ್ ಕಮಾಂಡರ್ ಯಾರು? ಹಕೀಮ್ ಖಾನ್ ಸೂರಿ. ರಾಣಾ ಪ್ರತಾಪ್ ಹಿಂದೂ ಸಾಮ್ರಾಟ್ ಅಂತ ಹೇಳಿ ಕೆಲವು ಪಕ್ಷದವರು ಹೇಳ್ತಾರೆ, ಅವರ ಚೀಫ್ ಕಮಾಂಡರ್ ಹಕೀಮ್ ಖಾನ್ ಸೂರಿ. ಈ ಕಡೆ ಅಕ್ಬರ್ ಅವರ ಕಮಾಂಡರ್ ಇನ್ ಚೀಫ್ ಅಂತ ನೀವು ಯಾರಂತ ನೋಡಿದಾಗ ರಾಣಾ ಮಾನ್ ಸಿಂಗ್ ಅವರು ಅಕ್ಬರ್ ಅವರ ಚೀಫ್ ಕಮಾಂಡರ್. ಎಲ್ಲಿ ಹಿಂದೂ ಮುಸ್ಲಿಂ ಅಂತ ಬರುತ್ತೆ ಸ್ವಾಮಿ? ರಾಜ್ಯಕ್ಕೋಸ್ಕರ, ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೋಸ್ಕರ ಇದ್ದಂತ ಒಂದು ಇದನ್ನ ಇವತ್ತು ಕಥೆ ಕಟ್ತಾ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಸಹ ನಮ್ಮ ಮುಂದೆ ಇದೆ. ಅದೇ ರೀತಿ ನೋಡಿದಾಗ ಪಕ್ಕದಲ್ಲೇ ಇರತಕ್ಕಂಥ ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರವರ ಹೆಸರಿದ್ದಾರೆ, ಹಿಂದೂ ಸಾಮ್ರಾಟ್ ಅಂತ ಹೇಳ್ತಾರೆ. ಅವರ ಚೀಫ್ ಕಮಾಂಡೆಂಟ್ ಯಾರಿದ್ದಾರೆ ಅಂತ ಹೇಳಿ ಮೌಲಾನಾ ಹೈದರ್ ಅಲಿ. ಶಿವಾಜಿ ಮಹಾರಾಜರವರ ಕಮಾಂಡರ್ ಮೌಲಾನಾ ಹೈದರ್ ಅಲಿ, ಅವ್ರ ಜೊತೆ ಇದ್ದಂಥ ಮತ್ತೊಬ್ಬ ರುಸ್ತುಂ ಖಾನ್ ಅವರ ಸೆಕ್ರೆಟರಿ ಯಾರಿದ್ರು ಅಂದ್ರೆ ಕುಲಕರ್ಣಿ ಅವರು. ಎಲ್ಲೂ ಸಹ ಹಿಂದೂ ಮುಸ್ಲಿಂ ಅಂತೇಳಿ ರಾಜ ಮಹಾರಾಜರಿಗೆ ವ್ಯತ್ಯಾಸ ಇರಲಿಲ್ಲ. ಆದರೆ ಈಗ ರಾಜಕಾರಣಕ್ಕೋಸ್ಕರ ಎಲ್ಲ ಧರ್ಮದ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಬಹಳ ಅಪಾಯಕಾರಿ ದೇಶದಲ್ಲಿ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಯಾಕಂದ್ರೆ ಈ ದೇಶದಲ್ಲಿ 3